ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ಪ್ರೀತಿಯ ನಮಸ್ಕಾರಗಳು. ನಿರ್ದೇಶಕ ಅನ್ನೋ ನಿರ್ದೋಷಕ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇದು ಚೆಲುವೆಯೇ ನಿನ್ನ ನೋಡಲು ಚಿತ್ರದ ತೆರೆಯ ಹಿಂದಿನ ಅಸಲಿ ಕಥೆಗಳು. ಸತ್ಯಮೇವ ಜಯತೆ. ಕಳೆದ ಸಂಚಿಕೆಯಲ್ಲಿ ನಾನು ಮುಹೂರ್ತ ಆಗಿದ್ದು, ನಮ್ಮ ಗುರುಗಳು ಬಂದಿದ್ದು ಅದನ್ನೆಲ್ಲ ತಿಳಿಸ್ದೆ. ಯಾರು ಕರ್ಕೊಂಬಂದಿದ್ರು ನಮ್ಮ ಗುರುಗಳನ್ನ ಮುಹೂರ್ತಕ್ಕೆ ಅನ್ನೋದನ್ನು ನಾನು ನಿಮ್ಗಲ್ಲಿ ಹೇಳಿದ್ದೆ. ಇವಾಗ ಅದನ್ನು ಹೇಳ್ತೀನಿ. ಅದಕ್ಕೆ ಮುಂಚೆ ಅಂದರೆ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಒಂದು ವಾರದ ಮುಂಚೆ ಇಲ್ಲ 10 days, ಒಂದು 2-3 weeks ಬಿಫೋರ್ ಅಂತ ಕಾಣುತ್ತೆ, ಕಬೀರ್ ಲಾಲ್ ಅವರು ಇಲ್ಲಿ ಬಂದಿದ್ದರು. ಅವತ್ತಿನ ದಿವಸ ಕನ್ನಡ ಇಂಡಸ್ಟ್ರಿನಲ್ಲಿ ಈ ನಮ್ಮ ಛಾಯಾಗ್ರಾಹಕರ ವರ್ಗದಲ್ಲಿ ಒಂದು ಮಾತಾಗಿತ್ತು. ಅಂದರೆ ತುಂಬ ದೊಡ್ಡ ದೊಡ್ಡ ಲೈಟ್ಸು, ತುಂಬ ಅವರಂದರೆ ಬೇರೆ ಬೇರೆ ಥರದ ಲೆನ್ಸ್ಗಳು, ಈ ಕತೆ ಕೇಳಿಬಿಟ್ಟು ಇಂತಿಂಥದ್ದು ಬೇಕು ಅಂತ ಹೇಳಿ ಅವರು ಮುಂಬೈಯಿಂದ ಸಾಕಷ್ಟು ತರಿಸ್ಕೊಂಡಿದ್ರು. ಒಂದು ಲಾರಿ ಲೋಡೇ ಬಂದಿತ್ತು. ಅಫ್ಕೋರ್ಸ್ ಯೂನಿಟ್ಟು ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಶ್ರೀ ಮುತ್ತು ಸಿನಿ ಸರ್ವಿಸ್ ಯೂನಿಟ್ಟೇ. ಆದರೆ ಅಡಿಷನಲ್ ಒಬ್ಬರು ಆಪ್ರೇಟಿವ್ ಕ್ಯಾಮ್ರಾಮ್ಯಾನ್ ಆಕಾಶ್ ಅಂತ ಒಬ್ಬರು ಬಂದಿದ್ದರು. ಆಮೇಲೆ ಅವರ ಕ್ಯಾಮ್ರಾ ಅಸಿಸ್ಟೆಂಟ್ಸ್ ಬಂದಿದ್ದರು. ನಮ್ಮ ರವಿ ಅಂತ ಮುತ್ತು ಸಿನಿ ಸರ್ವಿಸ್ ಕಡೆಗೆ ಅವರು ಕ್ಯಾಮ್ರಾ ಅಸಿಸ್ಟೆಂಟ್, ಅಂದರೆ ನಮ್ಮ ಯೂನಿಟ್ ಜೊತೆಗೆ ಅವ್ರು ಕ್ಯಾಮ್ರಾ ಇನ್ಚಾರ್ಜ್ ಆಗಿ ಬರೋರು. ಇವರೆಲ್ಲ ಬಂದರು. ಬಟ್ ಕಬೀರ್ ಲಾಲ್ ಅವ್ರದ್ದು ಒಂದು ನಾನು ಇಲ್ಲಿ ಹೇಳಿಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಅಂದರೆ ನಂಗೆ ತುಂಬ ಖುಷಿಯಾಗಿದ್ದೇನೆ ಅಂತಂದರೆ, ಶಿವಣ್ಣ ಅವ್ರದ್ದು ಯಾವ ಪಿಕ್ಚರ್ಗಳು ಆ ಪ್ರೀವಿಯಸ್ ಟೈಮ್ನಲ್ಲಿ ರಿಲೀಸ್ ಆಗಿದ್ವು, ಅದು ಭಾಗ್ಯದ ಬಳೆಗಾರ ಇರ್ಬೋದು, ನಮ್ಮ ಸಿನಿಮಾ ಹಿಂದೆ ನಾನು ಹೇಳ್ತಾ ಇರೋದು ತಮಸ್ಸು ಇರ್ಬೋದು, ದೇವರು ಕೊಟ್ಟ ತಂಗಿ ಇರ್ಬೋದು, ಇದ್ರದ್ದೆಲ್ಲ ಕೆಲವು ಸ್ಟಿಲ್ಸ್ ತೋರಿಸ್ತೆ. ಅಂದರೆ ಶೂಟಿಂಗ್ ಕೆಲವು ಆಗ್ತಿತ್ತು, ಅದ್ರದ್ದು ಸ್ಟಿಲ್ಸ್ ತೋರಿಸ್ತೆ. ರಿಲೀಸ್ ಆಗಿದ್ದ ಸಿನಿಮಾಗಳು ಪರಮೇಶಿ ಪಾನ್ವಾಲ, ನಂದ, ಹೊಡಿಮಗ, ಈ ಸಿನಿಮಾಗಳೆಲ್ಲ ರಿಲೀಸ್ ಆಗಿದ್ವು. ಆ ಸಿನಿಮಾದ ಕೆಲವು ವಿಜುವಲ್ಸ್ ಕೂಡ ತೋರಿಸ್ದೆ ನಾನು. ಆ್ಯಂಡ್ ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ತ್ರಿವೇಣಿ ಥಿಯೇಟ್ರ್ನಲ್ಲಿ ಮಾದೇಶ ಸಿನಿಮಾ ಓಡ್ತಾಯಿತ್ತು. ಮಾದೇಶ ಸಿನಿಮಾ ಥಿಯೇಟ್ರಿಗೆ ಬಂದು ಕಬೀರ್ ಲಾಲ್ ಸರ್ ನೋಡಿ ಅಲ್ಲಿ ಶಿವಣ್ಣ ಅವರು ಹೆಂಗೆ ಕಾಣ್ತಾರೆ, ಯಾವ ಥರ ತೋರಿಸಿದ್ದಾರೆ, ಅಲ್ಲಿ JSV ಸೀತಾರಾಮ್ ಅವ್ರ ಕ್ಯಾಮ್ರಾಮನ್ ಇದ್ದರು. ಸೊ ನಾವೇನು ಮಾಡ್ಬೋದು ಅನ್ನೋದು ಅವರ ಒಂದು ಡಿಪಾರ್ಟ್ಮೆಂಟಲ್ಲಿ ಹೋಮ್ ವರ್ಕು ತುಂಬ ಅದ್ಭುತವಾಗಿ ಮಾಡಿಕೊಂಡ್ರು. Raghuram is a very beautiful, very good human being, and then the way, because of his nature and all, it's and in this film what he has done, the script work and all, it's tremendous. So he has a very good future, and the dedication what he is doing, and kind of the script, that's the reason I'm doing this film, because of Raghu. ಆ್ಯಂಡ್ ಕೆಲವರು ನನಗೆ ಪರ್ಸ್ನಲ್ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿದರು, ಅಕ್ಟೋಬರ್ ಸಾಂಗ್ ರೆಕಾರ್ಡಿಂಗ್ ಮಾಡಿ ಡಿಸೆಂಬರಲ್ಲಿ ಯಾಕೆ ಶೂಟಿಂಗ್ ಮಾಡಿದ್ರಿ ಅಂತ. ಕಾರಣ ಇಷ್ಟೇ, ನೀವು ಫೋಟೋ ಶೂಟಲ್ಲೂ ಅಬ್ಸರ್ವ್ ಮಾಡಿದ್ರೆ ನನಗೆ ಫೋಟೋ ಶೂಟು ಒಂದು ನನ್ನ ಟೆಕ್ನಿಷಿಯನ್ಸ್ ಜೊತೆಗೆ ಬೇಕಾಗಿತ್ತು. ಶಿವಣ್ಣ ಅವ್ರದ್ದು ಸೋಲೋ ಫೋಟೋ ಶೂಟ್ಗಳು ನಾನು ಮಾಡಲಿಲ್ಲ. ಕಾರಣ ಅವರು ಈ ಮಾದೇಶ ಸಿನಿಮಾಗೆ ಹೇರ್ ಸ್ಟೈಲ್ ಚೇಂಜ್ ಮಾಡಿದರು. ಸೊ ಆ ಹೇರ್ ಸ್ಟೈಲು ನಾರ್ಮಲ್ ಹೇರ್ ಸ್ಟೈಲ್ ಬರಬೇಕಾಗಿದ್ದು. ನಾನು ಅದಕ್ಕೆ ವೆಯ್ಟ್ ಮಾಡಿದೆ, ಯಾಕೆಂದರೆ ನಾನು ಫಸ್ಟಿಂದನೂ ಶಿವಣ್ಣ ಅವ್ರ ಹೇರ್ ಸ್ಟೈಲ್ ಅಂದರೆ ನಂಗೆ ತುಂಬ ಇಷ್ಟ. ಅವರ ಆನಂದ್ ಸಿನಿಮಾಯಿಂದನೂ ಅವರು ಒಂಥರ ಮೇಲಿಗೆ ಸೆಂಟ್ರಿಗೆ ಬಾಚೋದು, ಇಲ್ಲಿ ಹಿಂದೆ ಹಿಂಗೆ ಕರ್ಲಾಗಿ ತಿರ್ಗೋದು ನನಗೆ ತುಂಬ ಇಷ್ಟ. ನನಗೆ ಆ ಹೇರ್ ಸ್ಟೈಲ್ ನನಗೆ ಅದೇ ಹೇರ್ ಸ್ಟೈಲ್ ಬೇಕಾಗಿತ್ತು. ನನಗೆ ಯಾವುದೋ ಬೇರೆ ಥರದ್ದು ಇದು ಬೇಕಾಗಿರಲಿಲ್ಲ. ನನಗೆ ನಾರ್ಮಲ್ ನಮ್ಮ ಶಿವಣ್ಣನ ಹೇರ್ ಸ್ಟೈಲ್ ಬೇಕಾಗಿತ್ತು, ಅದಕ್ಕೆ ವೆಯ್ಟ್ ಮಾಡಿದ್ದು. ಸೊ ಇಷ್ಟೆಲ್ಲ ಆಯಿತು, ಪ್ರೊಸೀಜರ್ ಮಾಡ್ಕೊಂಡು ಪೂಜೆ ಆಯಿತು, ಮುಹೂರ್ತ ಆಯಿತು. ರವಿ ಸರ್ ಬಂದು ಫಸ್ಟ್ ಶಾಟು ಕ್ಲಾಪ್ ಮಾಡಿದ್ರು. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸ್ವಿಚ್ ಆನ್ ಮಾಡಿದ್ರು. ಶಿವಣ್ಣ ಅವ್ರದ್ದು ಒಂದು ಮುಹೂರ್ತದ ಶಾಟ್ ಏನು ತೆಗೆದ್ವಿ ಅನ್ನೋದನ್ನು ನಾನು ಹಾಕ್ತೀನಿ. ಅಂದರೆ ಒಂದು ಒಳ್ಳೆಯ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕಂಟೆಂಟ್ ಹೇಳುವಂಥ ಒಂದು ಸೀನ್ ಅದು. ಚಿಂತನ್ ಅವರು ಅದ್ಭುತವಾಗಿ ಡೈಲಾಗ್ಸ್ ಬರೆದಿದ್ರು. ದೇವ್ರಿಗೆ ಬಂದು ಶಿವಣ್ಣ ಮಾತಾಡುವಂಥ ಸೀನು. ಆ ಸೀನ್ ಹಾಕೋಕ್ಕಾಗಲ್ಲ, ಬಟ್ ಅದರ ಆಡಿಯೋ ಕೆಲವು ಫೋಟೋಸ್ ಮೇಲೆ ನಾನಿವಾಗ ಹಾಕ್ತೀನಿ. ಹಾಯ್ ಬಾಸ್, ಹೇಗಿದ್ದೀರಾ? ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ದೇಶದಲ್ಲಿ ಟೆರರಿಸಂ ಜಾಸ್ತಿ ಆಗಿದೆ, ರಾಜಕೀಯ ಅಂತೂ ಹಾಳಾಗೋಗಿದೆ, ಜನರಲ್ಲಿ ನೆಮ್ಮದಿ ಇಲ್ಲ, ರೈತರ ಮುಖದಲ್ಲಿ ಕಳೆ ಇಲ್ಲ, ಬೆಳೆ ಇಲ್ಲ, ಸರಿಯಾದ ಮಳೆ ಇಲ್ಲ. ಎಲ್ರ ಮನ್ಸಲ್ರು ಕಲ್ಮಶನ್ ತೆಗೆದು ಎಲ್ರನ್ನೂ ಒಟ್ಟಿಗೆ ಇರೋಗ್ ಮಾಡಪ್ಪ. ಆಗ ನಿನ್ ಸೀಟು ಗಟ್ಟಿ, ನಮ್ಮ ಓಟು ನಿನಗೆ ಗ್ಯಾರಂಟಿ. ಪ್ರಪಂಚದಲ್ಲಿ ಎಲ್ಲ ಬಲಕ್ಕಿಂತ ಶ್ರೇಷ್ಠವಾದ ಬಲ ಗುರುಬಲ. ಆ ಗುರುಬಲ ಎಲ್ರಿಗೂ ಸಿಗಾಗ್ ಮಾಡು. ಥ್ಯಾಂಕ್ ಯು. ಮುಹೂರ್ತ ಶಾರ್ಟ್ ಆಯಿತು, ಸೋನಾಲ್ದಾಯಿತು, ಪ್ರೆಸ್ ಮೀಟು. ಆಮೇಲೆ ಪೂಜೆಗೆ ಬಂದಂಥ ಗಣ್ಯರು, ನಮ್ಮ ನೆನಪಿರಲಿ ಪ್ರೇಮ ಅವರು ಬಂದಿದ್ದರು, ನನ್ನ ಆತ್ಮೀಯ ಸ್ನೇಹಿತ ವಿ ಬಾಲಾಜಿ ಅವರು ಬಂದಿದ್ದರು, ಎಸ್ ನಾರಾಯಣ್ ಅವರು, ನಾನು ಗುರುಗಳಂತಲೇ ಕರೆಯೋದು, ಎಸ್ ನಾರಾಯಣ್ ಅವರು ಬಂದು ನನಗೆ ಶುಭ ಹಾರೈಸಿದರು. ಶ್ರೀಯುತರ ಕಡೆಯೂ ಸಾಕಷ್ಟು ಜನ ಅವರ ಸಿನಿಮಾ ಸರ್ಕಲಿಂದ ತುಂಬ ಜನ ಬಂದಿದ್ದರು. ಇಲ್ಲಿಗೆ ನಮ್ಮ ಗುರುಗಳನ್ನ ಅವರ ವಾಹನದಲ್ಲಿ ಕರ್ಕೊಂಬಂದವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಏನಂದರೆ ಆವಾಗ ತಾನೇ ದರ್ಶನ್ ಸರು ಒಂದು ಹೊಸ ಹಮ್ಮರ್ ತೊಗೊಂಡಿದ್ರು. ಕರ್ನಾಟಕದಲ್ಲಿ ಅದು 2ನೇ ಹಮ್ಮರ್ ಅಂತ ಕಾಣುತ್ತೆ.
ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಇಫ್ ಐ ಆಮ್ ನಾಟ್ ರಾಂಗ್ ಅವ್ರು ಫಸ್ಟ್ ಹಮ್ಮರ್ ತೊಗೊಂಡಿದ್ದು ಗಾಡಿ, ಸೆಕೆಂಡ್ ತೊಗೊಂಡಿದ್ದೆ ದರ್ಶನ್ ಸರ್, ಒಂದು ವೈಟ್ ಕಲರ್ ಹಮ್ಮರು. ನಾವೆಲ್ಲ ಗಾಡಿನ ಸುತ್ತಾಡಿದ್ದು ಎಲ್ಲ ತುಂಬ ಚೆನ್ನಾಗಿದೆ. ಆವಾಗ ರವಿ ಸರ್ ಹಿಂಗೆ ಅಂತ ಹೇಳಿದಾಗ, ಇಲ್ಲ ಗುರುಗಳೇ ನೀವೇನು ಟೆನ್ಷನ್ ತೊಗೊಂಬೇಡಿ, ಯಾಕೆಂದರೆ ಜನರಲಿ ಅವಾಗೆಲ್ಲ ಸೋಮವಾರ ಸಿನಿಮಾ ಪೂಜೆಗಳು ಅಥವಾ ಯಾವುದೇ ಸಿನಿಮಾ ಸಂಬಂಧಪಟ್ಟಿದ್ದ ಚಟುವಟಿಕೆಗಳಿಗೆ ರವಿ ಸರ್ ಜೊತೆಗೆ ನಾನು ಹೋಗ್ತಿದ್ದೆ, ಅಂದರೆ ನನ್ನನ್ನು ಕರ್ಕೊಂಡು ಹೋಗೋರು ಅವರು. ಸೊ ಇವಾಗ ನಮ್ಮ ಪಿಕ್ಚರ್ ಪೂಜೆಗೆ ಯಾರನ್ನ ಕಳಿಸೋದು ಏನು ಅಂದಾಗ ನೀವೇನು ಟೆನ್ಷನ್ ತೊಗೊಂಬೇಡಿ, ನಾನು ರವಿ ಸರ್ನ ಕರ್ಕೊಂಬರ್ತೀನಿ ಅಂತ ದರ್ಶನ್ ಸರ್ ರಾಜರಾಜೇಶ್ವರಿ ನಗರದಿಂದ ಅವರ ರವಿ ಸರ್ ಅವ್ರ ಮನೆ ರಾಜನಗರ 80 ಫೀಟ್ ರೋಡಿಗೆ ಬಂದು, ಡಾಕ್ಟರ್ ರಾಜ್ಕುಮಾರ್ ರಸ್ತೆ 80 ಫೀಟ್ ರೋಡಿಗೆ ಬಂದು, ಅಲ್ಲಿಂದ ಫಸ್ಟ್ ಟೈಮ್ ರವಿ ಸರ್ನ ಅವ್ರ ಹಮ್ಮರ್ನಲ್ಲಿ ಕೂರಿಸ್ಕೊಂಡು ನಮ್ಮ ವಿದ್ಯಾರಣ್ಯಪುರ ಟೆಂಪಲ್ಗೆ ಬಂದಿದ್ದರು. ಅಫ್ಕೋರ್ಸ್ ಹರಿ ಸರ್ ಅವ್ರ ಜೊತೆಗೇ ಬಂದಿದ್ದರು. ಸೊ ದರ್ಶನ್ ಸರ್ ಆ ಜವಾಬ್ದಾರಿ ತೊಗೊಂಡಿದ್ದು ನನ್ನ ಸಿನಿಮಾ, ನನ್ನ ಫ್ರೆಂಡ್ ಸಿನಿಮಾ ಅಂತ ತುಂಬ ಮಾಡಿದ್ದಾರೆ ಅವರು. ಏನೇನು ಮಾಡಿದ್ದಾರೆ ಅನ್ನೋದು ನಾನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಹೋಗ್ತೀನಿ ಆ ಸಂದರ್ಭ ಬಂದಾಗ. ಈಗ ನಂಗೆ ಸುಮ್ಮನೆ ತುರ್ಕೋದಕ್ಕೆ ಇಷ್ಟ ಇಲ್ಲ. ಸೊ ಪೂಜೆ ಆಯಿತು, ಪೂಜೆಯಲ್ಲಾಗಿ ಎಲ್ಲ ಬ್ಲೆಸ್ ಮಾಡಿಬಿಟ್ಟು ವಿಶ್ ಮಾಡಿಬಿಟ್ಟು ಹೋದರು. ಪ್ರೆಸ್ ಮೀಟಲ್ಲಿ ಸಾಕಷ್ಟು ಚರ್ಚೆಗಳು ಬಂತು. 7 ವಂಡರ್ಸು ಹೆಂಗೆ ಮಾಡ್ತೀರಾ ಏನು. ಸೊ ನನ್ನ ಒಂದು ಸೆಕೆಂಡ್ ಪ್ರೆಸ್ ಮೀಟ್ ಆಗಿತ್ತು. ಫಸ್ಟು ತೋರಿಸಿದ್ನಲ್ಲ ಶ್ರೀಯುತರ ಜೊತೆ P9, ಇಲ್ಲಿ P9 ಅವ್ರ ಅಡ್ರೆಸ್ಗೆ ಇಲ್ಲ. ಇನ್ನೂ ನಾನು ಆ ಪ್ರಶ್ನೆ ಕಾಯ್ತಾನೆ ಇದ್ದೀನಿ, ಎಲ್ಲೋದ್ರು ಅವರು, ಇವತ್ತರೂ ಉತ್ತರ ಸಿಕ್ಕಿಲ್ಲ P9 ಅವ್ರು ಏನಾದರೂ ಏನು ಅಂತ. ಸೊ ಅಲ್ಲಾಯಿತು ಪ್ರೆಸ್ ಮೀಟೆಲ್ಲ ಬಂದು, ಪ್ರೆಸ್ ಮೀಟೆಲ್ಲ ಒಂದೊಂದು 1.5 or 2 hours ಆಯಿತು. ಅದಾದಮೇಲೆ ಹಾಗೆ ಶೂಟಿಂಗ್ ಕಂಟಿನ್ಯೂ ಮಾಡಿದ್ವಿ ನಾವು. ಶೂಟಿಂಗ್ ಕಂಟಿನ್ಯೂ ಮಾಡಿ ಅವತ್ತು ವಿದ್ಯಾರಣ್ಯಪುರ ದೇವಸ್ಥಾನದಲ್ಲಿ ಏನೇನು ಪ್ರೋಗ್ರಾಮ್ ಹಾಕ್ಕೊಂಡಿದ್ವಿ ಎಲ್ಲ ಪ್ಲ್ಯಾನ್ ಆಗಿತ್ತು. ಅಂದರೆ ಪ್ರೆಸ್ ಮೀಟ್ಗೆ ಇಷ್ಟು ಟೈಮ್ ಹೋಗುತ್ತೆ, ಪೂಜೆಗೆ ಇಷ್ಟು ಟೈಮ್ ಹೋಗುತ್ತೆ, ಆಮೇಲೆ ಏನೇನು ಅಲ್ಲಿ ಶಿವಣ್ಣ ಅವ್ರದ್ದು ಮೇಯ್ನು ಹೀರೋ ಮಿಸ್ ಆಗೋ ಸೀನು, ಅವ್ರ ಬೋರ್ಡ್ ಮೇಲೆ ಏನೋ ಬರೆಯೋ ಸೀನು, ಆಮೇಲೆ ಅವ್ರು ಬೇಡ್ಕೊಳ್ಳೋ ಸೀನು, ಸ್ಮಾಲ್ ಸೆಟಪ್ ವರ್ಕೇ ಹಾಕ್ಕೊಂಡಿದ್ದು. ಯಾಕೆಂದರೆ ಇಷ್ಟೆಲ್ಲ ಕೆಲಸಗಳಿತ್ತಲ್ಲ, ಹಾಗಾಗಿ ಆ ಒಂದು ಸ್ಮಾಲ್ ಸೆಟಪ್ ವರ್ಕೇ ಹಾಕ್ಕೊಂಡಿದ್ದು. ಆ ಸೀನು ಮುಗಿದ ಮೇಲೆ ನೆಕ್ಸ್ಟ್ ಡೇಯಿಂದ ನಮ್ಮದು ರೆಗ್ಯುಲರ್ ಶೂಟಿಂಗ್ ಸ್ಕೆಡ್ಯೂಲ್ ಸ್ಟಾರ್ಟ್ ಆಯಿತು. ಅದು ನಮ್ಮ ಶಿವಣ್ಣ ಅವರ ಆಫೀಸ್ದೊಂದು ಸೀನು ಆ್ಯಂಡ್ ಇಂಟ್ರಡಕ್ಷನ್ ಸಾಂಗ್ ಬಿಫೋರು ಆ್ಯಂಡ್ ಆಫ್ಟರ್ ಲೀಡು, ಅದನ್ನೆಲ್ಲ ತೆಕ್ಕೊಂಡು ಅದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಮುಖ್ಯವಾಗಿ ಹೇಳಬೇಕಂತಂದರೆ ನನಗೆ ತುಂಬ ಚಾಲೆಂಜ್ ಇದ್ದಿದ್ದು, ಎಲ್ಲವೂ ನಾವು ಇವಾಗ ಫಾರಿನಲ್ಲಿ ಶೂಟ್ ಮಾಡ್ತೀವಿ ಅಂದ ತಕ್ಷಣ ಎವ್ರಿಥಿಂಗ್ ನಾವು ಅಲ್ಲಿ ಅಬ್ರೋಡಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ಒಂದು ಟೈಮು, ದುಡ್ಡು ಇದೆಲ್ಲ ನನಗೂ ತಲೆನಲ್ಲಿತ್ತು, ಯಾವುದು ನನ್ನ ತಲೆನಲ್ಲಿ ಇಲ್ಲದೆ ಮಾಡಿದ್ದಲ್ಲ. ಸೊ ಈ ಹೋಟೆಲ್ಸ್ದು ಆ ಕಾರಿಡಾರ್ಸು, ಆಮೇಲೆ ಇಂಟೀರಿಯರ್ ರೂಮ್ಸು, ಇದು ಎಲ್ಲವೂ ನಾವು ಇಂಡಿಯಾದಲ್ಲೇ ಚೀಟ್ ಮಾಡಿದ್ದು. ಅದರದ್ದು ಯಾವುದ್ಯಾವುದು ಏನೇನು ಅಂತ ಹೇಳ್ಕೊಂಡು ಹೋಗ್ತೀನಿ ನೋಡಿ. ಇವಾಗ ಇಲ್ಲಿ ಬರ್ತಿದೆ ನೋಡಿ, ಈ ಕಾರಿಡಾರ್ ಇದೆಯಲ್ಲ, ಇದು ಈ ಪರ್ಟಿಕ್ಯುಲರ್ ಸೀನ್ನ ಅಥವಾ ಇದನ್ನು ಶೂಟ್ ಮಾಡಿದ್ದು ನಮ್ಮ ಏರ್ಪೋರ್ಟ್ ರೋಡ್ ಹತ್ರ ರಾಯಲ್ ಆರ್ಕಿಡ್ ಅಂತ ಹೋಟೆಲ್ ಇದೆ, ಅಲ್ಲಿ ಆಮೇಲೆ ನೋಡಿ ಈ ಸ್ವಿಮ್ಮಿಂಗ್ ಪೂಲ್ದು ಬರ್ತಿದೆ ನೋಡಿ, ಇದು ಕೂಡ ಆ ಹೋಟೆಲ್ನ ರೂಫ್ ಟಾಪ್ ಮೇಲೆ ಇದ್ದಿದ್ದು ಪೂಲು. ಅಲ್ಲೊಂದು ಚಿಕ್ಕ ಬಾರ್ ಸೆಟಪ್ ಥರ ಆಯಿತು ಅದು. ಆಮೇಲೆ ಇಲ್ಲಿ ನೋಡಿ ಒಂದು ಚಂದ್ರಶೇಖರ್ ಅವರು, ದತ್ತಣ್ಣ ಅವರೆಲ್ಲ ಕಾಫಿ ಕುಡಿತಾ ಇದ್ದಾರೆ, ಶಿವಣ್ಣ ಬರ್ತಾರೆ, ತರುಣ್ ಬರ್ತಾರೆ, ಇದು ಕೂಡ ನಮ್ಮ ರಾಯಲ್ ಆರ್ಕಿಡಲ್ಲೇ ಮಾಡಿದ್ದು. ಆ್ಯಂಡ್ ಈ ವೆಂಕಟೇಶ್ ಪ್ರಸಾದ್ ಆ್ಯಂಡ್ ಅವರ ವೈಫ್ ಕಾವ್ಯಶಾಸ್ತ್ರಿ ಪಾತ್ರ ಮಾಡಿದ್ರು, ಕಾವ್ಯಶಾಸ್ತ್ರಿ ಮಾಡಲ್ಲ ಅವ್ರ ವೈಫ್ ಪಾತ್ರ, ಅವ್ರದ್ದು ಸೀನು ಕೂಡ ಅಲ್ಲೇ ರಾಯಲ್ ಆರ್ಕಿಡಲ್ಲಿ ಮಾಡಿದ್ದು. ಅದಾದಮೇಲೆ ನಾವು ಈ ಹುಟ್ಟಿದರೆ ಕನ್ನಡದಲ್ಲಿ ಹುಟ್ಟಬೇಕು ಹಾಡಿಗೆ ಲೀಡ್ಗಳು, ಈ ಕಾರಿಡಾರ್ಸು, ಇದನ್ನು ಅವತ್ತು ಸಾಲಿಟೇರ್ ಅಂತ ಹೋಟ್ಲಿತ್ತು. ಇವಾಗ ಆ ಜಾಗದಲ್ಲಿ ಹೋಟ್ಲಿದೆ, ಬಟ್ ಆ ಹೆಸರಲ್ಲಿಲ್ಲ. ಇದನ್ನು ಸಾಲಿಟೇರಲ್ಲಿ ಮಾಡಿದ್ದು. ಅಂದರೆ ಈ ಸ್ಟಾರ್ ಹೋಟ್ಲುಗಳಲ್ಲಿ ಅಫ್ಕೋರ್ಸ್ ಇಂಡಿಯಾದಲ್ಲಿ ಅಬ್ರಾಡಲ್ಲಿ ಎಲ್ಲ ಕಡೆನೂ ಒಂದೇ ಥರ ಇರುತ್ತೆ, ಬಟ್ ಸಣ್ಣ ಸ್ವಲ್ಪ ಕೆಲವು ಈ ಪ್ರಾಪರ್ಟಿಗಳನ್ನ ಚೇಂಜ್ ಮಾಡ್ಕೊಂಡು, ಇವಾಗ ಅರಬಿಕ್ ಇದ್ದಾಗ ಅರಬಿಕ್ ವರ್ಲ್ಡ್ ಹಾಕ್ಕೊಳ್ಳೋದು, ಆ ಫೋಟೋನ ಹಾಕ್ತೀನಿ ನಾನು, ಅರಬಿಕ್ ವರ್ಲ್ಡ್ ಇರೋದು ದತ್ತಣ್ಣ ಅವ್ರು ಸೀನ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ಲಿ ಅದನ್ನು ಅಲ್ಲಿ ಹಾಕಿದ್ದು. ಇದು ಕೂಡ ರಾಯಲ್ ಆರ್ಕಿಡ್ ಹೋಟ್ಲು ಸೂಟ್ ರೂಮ್ನಲ್ಲೇ ಮಾಡಿದ್ದು. ಆಮೇಲೆ ಚಂದ್ರಶೇಖರ್ ಅವರು ಅವರ ಫ್ಯಾಮಿಲಿ ಜೊತೆಗೆ ಒಂದು ಮಗಳ ಮದುವೆ ವಿಷಯ ಮಾತಾಡುವಂಥ ಸೀನ್, ಈ ಫೋಟೋಗ್ರಾಫ್ಸ್ನೆಲ್ಲ ನಾನು ಪ್ರೆಸೆಂಟ್ ಮಾಡಿದಾಗ ಗೊತ್ತಾಗತ್ತೆ ಇದೆಲ್ಲವೂ ನಾವು ಇಂಡಿಯಾದಲ್ಲೇ ಶೂಟ್ ಮಾಡಿದ್ದು, ಯಾವುದು ಅಬ್ರಾಡ್ನಲ್ಲಿ ಶೂಟ್ ಮಾಡಿದ್ದಲ್ಲ. ಎಕ್ಸ್ಟೀರಿಯರ್ ಪೋರ್ಷನ್ಸ್ ಏನಿದ್ರು ಅಬ್ರಾಡ್ನಲ್ಲಿ ಇಟ್ಕೊಂಡು ಇಂಟೀರಿಯರ್ ಎಲ್ಲವೂ ನಾನು ಇಲ್ಲೇ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಇಷ್ಟು ಬಂಚ್ ಆಫ್ ಕೆಲಸಗಳಿತ್ತು. ಆ್ಯಂಡ್ ಈ ಟಾಕಿ ಪೋರ್ಷನ್ ಮುಗಿಸ್ತಾರೆ, ನಾನು ಆಗಲೇ ಹೇಳಿದ್ದೆ ನಾನು ಫಸ್ಟೇ ಸಾಂಗ್ ಹೋಗೋಕ್ಕೆ ಇಷ್ಟ ಇಲ್ಲ ನನಗೆ ಅಂತ. ಸೊ ಈ ಟಾಕಿ ಪೋರ್ಷನ್ ಬಂದು ನನಗೊಂದು ಗ್ರಿಪ್ ಬಂದ ಮೇಲೆ ನಾನು ಸಾಂಗ್ ಕೈ ಹಾಕಿದೆ. ಜನ್ಮಾನ ಕೊಟ್ಟ ಅಮ್ಮ ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ಸ್. ಇಮ್ರಾನ್ ಸರ್ದಾರಿ ಅವರು ಕೊರಿಯೋಗ್ರಾಫರು ಈ ಸಾಂಗ್ಗೆ, ಅವ್ರ ಹತ್ರ ಡಿಸ್ಕಸ್ ಮಾಡಿದ್ವಿ. ಅವ್ರ ಹತ್ರ ಡಿಸ್ಕಸ್ ಮಾಡಾದಮೇಲೆ ಅವರು ಒಂದು ಶಾರ್ಟು ನನಗೆ ಅವ್ರ ವಿಷನಲ್ಲಿ ಹೇಳ್ಕೊಂಡು ಬಂದರು, ಅಂದರೆ ಯಾವ ಥರ ಸಾಂಗ್ ಮಾಡಬೇಕು ಅಂತಂದಾಗ ಅವ್ರ ಫಸ್ಟ್ ಶಾರ್ಟು ನಾವು ಅಪ್ಪಾಜಿದು ಇದ್ರ ಹತ್ರ ಅಣ್ಣವರ ಒಂದು ಪುಣ್ಯ ಭೂಮಿ ಏನಿದೆ ಅಲ್ಲಿ ತೆಗೆಯೋಣ, ಅಮ್ಮ ಅವರಿದ್ದರು, ಅಮ್ಮನ ಒಂದು ಶಾರ್ಟ್ನ ಇಂಕ್ಲೂಡ್ ಮಾಡಿಕೊಂಡು ಜನ್ಮಾನ ಕೊಟ್ಟ ಅಪ್ಪ ಥ್ಯಾಂಕ್ಸ್ಗೆ ಅಲ್ಲಿ ಇಟ್ಕೊಳ್ಳೋಣ ಆ್ಯಂಡ್ ಅಮ್ಮಗೆ ಇಲ್ಲಿ ಮಾಡ್ಕೊಳ್ಳೋಣ, ಈ ಥರ ಅಂದರೆ ಫ್ಯಾನ್ಸ್ ಖುಷಿ ಆಗುತ್ತೆ ಅಂತ ಇಮ್ರಾನ್ ಸರ್ದಾರಿ ಅವ್ರ ಪಾಪ ಹೇಳಿದ್ರು. ಬಟ್ ಆದರೆ ಅವ್ರ ಐಡಿಯಾ ತುಂಬ ಚೆನ್ನಾಗಿತ್ತು. ನನಗೇನು ಅನ್ನಿಸ್ತಂದರೆ ಎಗೇನ್ ಇದು ಜನರಿಕಾಗಿ ಹೋಗ್ತಾ ಇರೋದು. ಅವರು ಅನಾಥ ಅಂತ ಈ ಸಿನಿಮಾ ಕ್ಯಾರೆಕ್ಟ್ರಲ್ಲಿರೋದು ಶಿವಣ್ಣ ಅವರು. ಇಲ್ಲಿ ನಾವು ಅಣ್ಣವ್ರನ್ನ ರೆಫರೆನ್ಸ್ ತಂದು ಆ್ಯಂಡ್
ಅಮ್ಮನ್ನ ಕರ್ಕೊಂಬಂದರೆ ಎಲ್ಲೋ ಪರ್ಸ್ನಲ್ ಆಗಿಬಿಡತ್ತೆ, ಬೇಡ. ಇದು ಒಂದು ತುಂಬ ಒಂದು ಎಷ್ಟಾಗುತ್ತೆ ಅಷ್ಟು ಸೆಟ್ಲಲ್ಲಿ ಒಂದು ರೋಡ್ ಕ್ರಾಸ್ ಮಾಡೋಕ್ಕೆ ಮಕ್ಳುಗಳು ಹೆದರ್ತಾ ಇರ್ತಾರೆ. ಆ ಮಕ್ಳುಗಳನ್ನ ಕೈ ಹಿಡ್ಕೊಂಡು, ಶಿವಣ್ಣ ಅವ್ರ ಇಂಟ್ರಡಕ್ಷನ್ ಅದು, ಕೈ ಹಿಡ್ಕೊಂಡು ಆ ರೋಡ್ ಕ್ರಾಸ್ ಮಾಡಿಸ್ತಾರೆ. ಕ್ರಾಸ್ ಮಾಡ್ತಾ ಇರೋಂಗೆನೇ ಆ ಮಕ್ಕಳು ಥ್ಯಾಂಕ್ ಯು ಅಂಕಲ್ ಅಂತ ಹೇಳ್ತಾರೆ. ಆ ಮಕ್ಕಳ ಲೆವೆಲ್ಗೆ ಶಿವಣ್ಣ ಅವ್ರು ಕೂತ್ಕೋತಾರೆ. ಆ ಶಿವಣ್ಣ ಅವ್ರು ಕೂತ್ಕೊಂಡು ಒಂದು ಸ್ಮೈಲಲ್ಲಿ ತಿರುಗ್ತಾರೆ. ಅಲ್ಲಿಂದ ಜನುಮ, ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ, ನೀವೆಲ್ಲ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಜನುಮಾನ ಕೊಟ್ಟ ಅಮ್ಮ ಥ್ಯಾಂಕ್ಸ್, ಅಪ್ಪ ಥ್ಯಾಂಕ್ಸ್, ಅಕ್ಷರ ಕೊಟ್ಟ ಮೇಸ್ಟ್ರ್ ಥ್ಯಾಂಕ್ಸ್, ಮೇಡಮ್ ಥ್ಯಾಂಕ್ಸ್. ಅಂದರೆ ಇದು ನನ್ನ ಮಗಳವಾಗ ಅದೇ ಪೂರ್ಣಪ್ರಜ್ಞಾ ಸ್ಕೂಲಲ್ಲಿ ಓದ್ತಾ ಇದ್ದು, ದೊಡ್ಡವಳು ನನಸು. ಸೊ ನಮ್ಮ ಸ್ಕೂಲೇ ಆಗಿದ್ದರಿಂದ ಅಲ್ಲಿ ಟೀಚರ್ಸು ಆ ಸ್ಕೂಲ್ದು ಶಾರ್ಟ್ಸ್ ಬೇಕಾಗಿತ್ತು. ಆ ಸ್ಕೂಲವರು ಅದಕ್ಕೆ ಪರ್ಮಿಷನ್ ಕೊಟ್ಟರು. ಪೂರ್ಣಪ್ರಜ್ಞೆಯ ವಿದ್ಯಾಸಂಸ್ಥೆಗೆ ನಾನು ಈ ಮೂಲಕ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ 5 ದಿವಸ ಮಾಡಿದ್ದು. ಈ ಸಾಂಗಿಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಶ್ರೀಯುತರು, ಅದನ್ನು ಕೂಡ ಹೇಳಬೇಕು ನಾವು. ಏಕೆಂತಂದರೆ ಡ್ಯಾನ್ಸರ್ಸ್ನಿರ್ಬೋದು, ಪೂರ್ಣಪ್ರಜ್ಞೆಯಲ್ಲಿ ಮಾಡಿದ್ವಿ. ಅಮರ್ ಹೋಟ್ಲ್ ಅಂತ ಒಂದು ಮೆಜೆಸ್ಟಿಕ್ಕಲ್ಲಿತ್ತು. ಆ ಗುಡ್ ಮಾರ್ನಿಂಗ್ ಹೇಳೋ ರವಿಮಾಮ ಥ್ಯಾಂಕ್ಸ್ಗೆ ಆ ಸಿಟಿ ವ್ಯೂ ಬೇಕಾಗಿತ್ತು ನನಗೆ, ಅಲ್ಲಿ ತೆಗೆದ್ವಿ. ಗುಡ್ ನೈಟು ಹೇಳೋ ಚಂದಮಾಮ ಥ್ಯಾಂಕ್ಸ್ಗೆ ಕಂಠೀರವ ಸ್ಟೇಡಿಯಂನಲ್ಲಿ ಆ ಚಂದಮಾಮನ ಹೆಂಗೆ ತೆಗಿಬೇಕು ಅಂತ ನನಗೆ ಗೊತ್ತಾಗಿಲ್ಲ. ಇದು ಇಮ್ರಾನ್ ಸರ್ದಾರಿ ಅವ್ರದ್ದೇ ಕ್ರೆಡಿಟು, ಅವ್ರಿಗೆ ಕೊಡಬೇಕು. ಯಾಕೆಂದರೆ ಎಲ್ಲ ಡ್ಯಾನ್ಸರ್ಸ್ನ ನಿಲ್ಲಿಸಿ ಚಂದಮಾಮ ಅಂತ ಅಲ್ಲಿ ಬರೆಸಿ ಅಲ್ಲಿ ಮೇಲ್ಗಡೆಯಿಂದ ಒಂದು ಶಾರ್ಟ್ ತೆಗೆದ್ವಿ. ಆ್ಯಂಡ್ ನಾನು ತುಂಬ ಲಿರಿಕ್ಗೆ ಸಾಂಗ್ ತೆಗಿಬೇಕು ಅಂತಲೇ ನನಗೆ ಆಸೆ. ಯಾಕೆಂದರೆ ಲಿರಿಕ್ ಸಾಹಿತ್ಯ ಬಿಟ್ಟು ಸಾಂಗ್ ಹೋಗಬಾರ್ದು ಅಂತ. ಸೊ ಕಂಪ್ಲೀಟು ನಾನು ಸಾಹಿತ್ಯಕ್ಕೆ ಸಾಂಗ್ದೆ. ಅಲ್ಲಿ ಒಂದು ಪಾಸಿಟಿವ್ ಏನು ಹೇಳ್ತಾರೆ, ಕಾನಿಷ್ಕ ಗಾಂಧಿನಗರದಲ್ಲಿ ಸಾಂಗ್ ಶಾರ್ಟ್ ತೆಗಿತಿದ್ವಿ. ಹಣ್ಣಲ್ಲಿ ಸಿಹಿಯನ್ನು ಹೆಣ್ಣಲ್ಲಿ ಸಹನೇನ, ಆ ಲಿರಿಕ್ಗೆ ಒಂದು ಹೆಣ್ಮಗಳು ಹಣ್ಣು ಮಾರ್ತಾ ಇರ್ತಾಳೆ, ಅವಳ ಹತ್ರ ಶಿವಣ್ಣ ಹೋಗೋದನ್ನು ಹೇಳೋದು, ಆಕೆ ಗರ್ಭಿಣಿ ಹೆಂಗಸು. ಸೊ ಅದು ಒಂದು ಎಲ್ಲೋ ಒಂದು ಒಳ್ಳೆಯದು ಅಂತ ಕೆಲವರು ಅವತ್ತು ಹೇಳಿದ್ದು ಉಂಟು. ಆ್ಯಂಡ್ ಅದಾದಮೇಲೆ ಒಂದು ಶಾರ್ಟ್ ಬರುತ್ತೆ, ಈ ನಂದಿ ತೀರ್ಥ ದೇವಸ್ಥಾನದಲ್ಲಿ ತೆಗೆದಿರೋದು. ಅಲ್ಲಿ ನನಗೆ ಮಾನಿಟ್ರಲ್ಲಿ ನೋಡ್ತಿರ್ಬೇಕಾದ್ರೆ ಅದು ಶಿವಣ್ಣ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಅಪ್ಪಾಜಿ ಥರನೇ ಕಾಣಿಸ್ಬಿಡ್ತು. ಸೊ ಇದು ಒಂದು ಈ ಥ್ಯಾಂಕ್ಸ್ ಸಾಂಗಿನ ಅನುಭವ. ಆ್ಯಂಡ್ ಇಲ್ಲಿ ಶೇಷಾದ್ರಿಪುರಂ ಕಾಫಿ ಡೇ ಹತ್ರನೂ ತೆಗಿತಾ ಇದ್ವಿ. ಆ್ಯಂಡ್ ಇದರಲ್ಲಿ ನಮ್ಮ ವಂಡರ್ಲಾ ವಾಟರ್ ಪಾರ್ಕಲ್ಲಿ ಸಾಂಗ್ ತೆಗೆದ್ವಿ. ದುನಿಯಾ ವಿಜಯ್ ಅವರು ಆವಾಗ ಆಕಾಶ್ ಆಡಿಯೋಗೆ ಡಬ್ಬಿಂಗಿಗೆ ಬಂದಿದ್ದರು. ಸಾಂಗ್ ಇಲ್ಲಿ ನಡೀತಿದೆ, ಶಿವಣ್ಣ ಅವ್ರದ್ದು ಒಂದು ಗೊತ್ತಾದ ತಕ್ಷಣ ಬಂದು ನಮ್ಮನ್ನು ಬಿಟ್ಟು ಸ್ಟೆಪ್ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಬಟ್ ಅಲ್ಲಿ ಶಿವಣ್ಣ ಅವ್ರ ಪಾಪ ಅವತ್ತು ಏನು ಕನ್ಸನ್ನು ತೋರಿಸಿದ್ರು ಅಂತಂದರೆ, ಒಂದು ದೊಡ್ಡ ಮಟ್ಟದಲ್ಲಿ ಬರಲಿ ವಿಜಿ, ಈ ಥರ ಸಣ್ಣ ಜೊತೆಗೆ ಹಾಕೋದು ಬೇಡ ಅಂತ ಹೇಳಿಬಿಟ್ಟು ವಿಜಿ ಸರ್ನ ನಾವು ಅವತ್ತಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಆ ಸಾಂಗಲ್ಲಿ ಆ ಸ್ನೇಹಕ್ಕೆ ಕೊನೆಯೇ ಇಲ್ಲ ಅಂದೋರಿಗೆ ನನ್ನ ಥ್ಯಾಂಕ್ಸ್, ಆ ಒಂದು ಲೈನ್ಗೆ, ಆ ಪರ್ಟಿಕ್ಯುಲರ್ ಬಿಟ್ಗೆ ಸೊ ಅಲ್ಲಿ ತೆಗೆದ್ವಿ. ಆ್ಯಂಡ್ ಆಕಾಶ್ ಆಡಿಯೋ ಹತ್ರ ತೆಗೆದ್ವಿ. ತುಂಬ ಬರೀ ರೋಡ್ಸು ಈ ಕಡೆ ಎಲ್ಲ ಕಂಠೀರವ ಸ್ಟೇಡಿಯಮಲ್ಲಿ ತೆಗೆದ್ವಿ. ಈ ಕಡೆ ಎಲ್ಲ ಈ ಸಾಂಗ್ ತೆಗೆದ್ವಿ. ಆ ಸಾಂಗ್ ತೆಗೆದು ನಾವು ಒಂದು ಫೋಟೋ ಶೂಟ್ ಮಾಡಿದ್ವಿ. ಅಂದರೆ ನನಗೆ ಈ ಶಿವಣ್ಣ ಅವ್ರ ಅಭಿಮಾನಿಗಳಿಗೆ ನಾನು ಇದೊಂದು ಮನಸ್ಫೂರ್ತಿಯಾಗಿ ಯಾರಿಗಾರು ಆ ಥರ ಅನಿಸಿದ್ರೆ ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಶಿವಣ್ಣವ್ರನ್ನ ಒಂದು ಜೋಗಿ ಮಾದೇಶ್ ಅಂತಾರ, ಓಂ ಸತ್ಯ ಅಂತಾರ, ಈ ಥರ ಒಂದು ರಗೆಡ್ಡಾಗಿ ನಿಮಗೆ ನೋಡಿ ಅಣ್ಣನ ಆ ಥರ ತೋರಿಸ್ಬೇಕು ಅಂತ ನಿಮ್ಮೆಲ್ರಿಗೂ ಆಸೆ ಇತ್ತು. ಬಟ್ ನಾನು ಒಬ್ಬ ನಿರ್ದೇಶಕನಾಗಿ ಏನು ಕಂಡೆ, ನನಗೆ ಕೆಲವು ಕಡೆ ಶಿವಣ್ಣ ಅವರು ಶಾರುಖ್ ಖಾನ್ ಅವರು ತುಂಬ ಸಿಮಿಲಾರಿಟೀಸ್ ಇದೆ. SRK ಹೆಸರಲ್ಲಿ ಮಾತ್ರ ಅಲ್ಲ, ಕೆಲವೊಂದು ಎಮೋಷ್ನಲ್ ಕ್ಯಾರೆಕ್ಟರ್ಸ್ ಪರ್ಫಾರ್ಮ್ ಮಾಡಬೇಕಾದ್ರೆ ಇದು ಮಾಡಬೇಕಾದ್ರೆ ನನಗೆ ಎಲ್ಲೋ ಒಂದು ನಮ್ಮ ಶಿವಣ್ಣನ ಒಂದು DDLJ ಶಾರುಖ್ ಖಾನ್ ಥರ ತೋರಿಸೋಣ ಅನ್ನೋದೊಂದು ಆಸೆ ಇತ್ತು. ಸೊ ಆ ನಿಟ್ಟಿನಲ್ಲಿ ನಿಮಗೆ ಬೇಕಾದಂಥ ಆ ಒಂದು ಕಮರ್ಷಿಯಲ್ಲು ಮಾಸ್ ಎಲಿಮೆಂಟ್ಸ್ಗಳು ನಾನು ಈ ಸ್ಕ್ರಿಪ್ಟಲ್ಲಾಗಲಿ ಈ ಸಿನಿಮಾದಲ್ಲಿ ಮಾಡೋಕ್ಕಾಗಿಲ್ಲ. ಇದರಿಂದ ಯಾರೋ ಶಿವಣ್ಣ ಅವರ ಅಭಿಮಾನಿಗಳಿಗೆ ಬೇಜಾರಾಗಿದ್ದರೆ ನಾನು ಖಂಡಿತ ನನ್ನ 2 ಕೈ ಮುಗಿದು ಕ್ಷಮೆ ಕೇಳ್ತೀನಿ. ಸೊ ಈ ಸಾಂಗ್ ಆಯಿತು. ಆಮೇಲೆ ಅಲ್ಲಿ ಆ ರೊಮ್ಯಾಂಟಿಕ್ ಆಗಿರಬೇಕು, ಒಂದು ಬೇರೆ ಥರ ಫೀಲ್ ಬರಬೇಕು ಅಂತ ಒಂದು ಬೇರೆ ಥರನೇ ಒಂದು ದೊಡ್ಡ ಪುಲೋವರ್ ಒಂದು ಸ್ವೆಟ್ರನ್ನು ಮಾಡಿಸಿ, ಆ ಸ್ವೆಟ್ರಲ್ಲಿ, ಯಾಕೆಂದರೆ ಶಿವಣ್ಣ ಅವ್ರದ್ದು ಫೋಟೋ ಶೂಟೇ ಮಾಡಿರಲ್ಲ ಪೋಸ್ಟರ್ಸ್ಗೆ, ಇದಕ್ಕೆ ಅಲ್ಲ, ಬಿಕಾಸ್ ಆಫ್ ದಟ್ ಹೇರ್ ಸ್ಟೈಲ್ ಥಿಂಗ್ ಹೇಳಿದ್ದೆ. ಈಗ ಆ ಫೋಟೋಸ್ಗಳು ಶೂಟ್ ಮಾಡಿದೆ. ಸೊನಾಲ್ ಚೌಹಾನ್ ಅವ್ರನ್ನ ಇಟ್ಟು ಲಾಸ್ಟ್ ಡೇ ಆಫ್ ದ ಶೂಟು ಅದು ಮಾಡ್ಕೊಂಡು ಅವ್ರು ಇಮಿಡಿಯೇಟಾಗಿ ಹಾಗೆ ಫ್ಲೈಟ್ ಹೋದರು ಸೊನಾಲ್ ಚೌಹಾನ್ ಅವರು. ಇಲ್ಲಿ ಫಸ್ಟ್ ಶೆಡ್ಯೂಲು ಮುಕ್ತಾಯ ಆಯಿತು. ನೆಕ್ಸ್ಟ್ ಶೆಡ್ಯೂಲ್ಗೆ ಇನ್ನೊಬ್ಬ ಸೂಪರ್ ಸ್ಟಾರ್ ಯಾರು ಅವರು ಬೇಕಾಗಿತ್ತು ನಮಗೆ. ಅಂದರೆ ಇದು ಡಿಸೆಂಬರ್ ಒಂದು 8th ಒಂದು 21st 22nd ಈ ಸ್ಕೆಡ್ಯೂಲ್ ಆಯಿತು. February 1st ಶಿವಣ್ಣ ಅವರು ಸೆಕೆಂಡ್ ಶೆಡ್ಯೂಲು ಡೇಟ್ ಕೊಟ್ಟಿದ್ದರು. ಎಗೇನ್ ಇಂಡಿಯಾದಲ್ಲೇ ಅದನ್ನು ಶೂಟಿಂಗು. ಆ ಸ್ಕೆಡ್ಯೂಲ್ಗೆ ಆ ಸೂಪರ್ ಸ್ಟಾರ್ ನಾಯಕ ನಟ ಬೇಕಾಗಿತ್ತು. ಯಾಕೆಂದರೆ ಕಾಂಬಿನೇಷನ್ ಅದೇ ಇದೆ, ಮೇಜರ್ ಕಾಂಬಿನೇಷನ್ಸು. ನನಗೆ ಇವಾಗ ಹೇಳ್ತಿದ್ದೀನಿ, ಚಿಕ್ಕ ಕೆಲಸಗಳು ನಾನು ಮಾಡಿಕೊಂಡು ಕೇಬಲಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾನು ಕೇಬಲಲ್ಲಿ ಕೆಲಸಗಳು ಮಾಡ್ಕೊಂಡಾಗಿಂದ ಹಿಡಿದು ನನ್ನ ಮದುವೆಗೆ ಬಂದು ನನ್ನ ಪ್ರತಿ ಹಂತದಲ್ಲೂ ಬೆಂತಟ್ಟಿ ಪ್ರೋತ್ಸಾಹಿದವರು ಬಾದ್ಶಾ, ಕಿಚ್ಚ, ಸುದೀಪ್ ಅವರು. ನೆನಪಲ್ಲಿ ಪ್ರೇಮ್ ಅವರು ಏನು ಪಾತ್ರ ನಿರ್ವಹಿಸಿದ್ದಾರೆ ಆ ಪಾತ್ರನ ನಮ್ಮ ಕಿಚ್ಚ ಸುದೀಪ್ ಅವರು ನಿರ್ವಹಿಸಬೇಕಾಗಿತ್ತು.
ನಾನು ಐಡಿಯಾ ಕತೆ ಹೇಳಿದೆ, ಫುಲ್ ಅವ್ರ ಕ್ಯಾರೆಕ್ಟರ್ ಹೇಳಿದೆ, ಈ ಥರ ಫುಲ್ ಕತೆನೇ ಹೇಳಿದೆ, ಕ್ಯಾರೆಕ್ಟ್ರಲ್ಲ. ನೀ ಹೇಳ್ದಂಗೆ ತೆಗಿತೀಯ ಚಿನ್ನ ಅಂತಂದರು. ಸರ್ ಖಂಡಿತ ತೆಗಿತೀನಿ. ಅವ್ರು ಏನೂ ಕೇಳಲಿಲ್ಲ, ಅವ್ರು ರೆಮ್ಯುನರೇಷನ್ ಮಾತಾಡಿಲ್ಲ, ಮತ್ತೊಂದು ಮಾತಾಡಲ್ಲ. ಶಿವಣ್ಣನ ಜೊತೆ ಕಾಂಬಿನೇಷನ್ನು, ಶಿವಣ್ಣಗೆ ಯಾವುದು ಬೈಯೋದು ಏನಿಲ್ಲ ಅಲ್ವ ಅಂದರೆ, ಇಲ್ಲ ಸರ್ ಯಾವುದು ಆ ಥರದ್ದೆಲ್ಲ ನಾನು ಇಟ್ಟೇ ಇಲ್ಲ. ಸರಿ, ಶಿವಣ್ಣನ ಜೊತೆ ಕಾಂಬಿನೇಷನ್ನು, ರಘು ಸಿನಿಮಾ, ಫಸ್ಟ್ ಸಿನಿಮಾ, ರಘು ಇದಾಗಬೇಕು ಒಳ್ಳೇದಾಗಲಿ ಅಂತ ಹಿಂದೆ ಮುಂದೆ ಯೋಚನೆ ಮಾಡಿದೆ. ಅವ್ರು ರೆಮ್ಯುನರೇಷನ್ ಕೂಡ ಮಾತಾಡಿದೆ. ಒಂದೇ ಸಿಟ್ಟಿಂಗಲ್ಲಿ ಒಂದೇ ಕತೆಗೆ ಅವ್ರು ಹೇಳಿ ಒಪ್ಕೊಂಡ್ರು. ಅವ್ರವಾಗ ವೀರಮದಕರಿ ಸಿನಿಮಾ ಬ್ಯುಸಿನಲ್ಲಿದ್ದರು. ಇಂಥ ಡೇಟು ಅಂತಲೂ ಹೇಳಿದೆ ನಾನು, ಯಾವ ಫೆಬ್ರವರಿ 1 ಬೇಕಾಗುತ್ತೆ, ಒಂದು 12 days ಬೇಕಾಗುತ್ತೆ ಸರ್ ಅಂತ ಹೇಳಿದ್ದೆ. ಆಯಿತು ಚಿನ್ನ, ಓಕೆ. ಅಲ್ಲಿ ಅವ್ರಿಗೆ ಆಗಿದ್ದ ಒಂದು ಸಮಸ್ಯೆ, ಯಾಕೆ ನಮ್ಮ ಸಿನಿಮಾದಲ್ಲಿ ಬರಲಿಲ್ಲ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಒಂದು ವಿಷಯದಲ್ಲಿ ಹೇಗೆ ಸಾಕ್ಷಿಯಾದರು ಅಂದರೆ, ಹೇಗೆ ನೀವು ನೋಡ್ಕೊಂಡು ಬನ್ನಿ ಸ್ನೇಹಿತರೆ, ಫಸ್ಟಿಂದನೂ ನೋಡ್ಕೊಂಡು ಬನ್ನಿ. ಒಂದು ನಾಯಕ ನಟನಿಂದ ಹಿಡಿದು ಛಾಯಾಗ್ರಾಹಕನಿಂದ ಹಿಡಿದು ನಮ್ಮ ರಾಗಿಣಿಯವರ ಪಾತ್ರದಿಂದ ಹಿಡಿದು ನಿರ್ಮಾಪಕರ ಒಂದು ಇದರಿಂದ ಬದಲಾವಣೆ ಹಾಕ್ಕೊಂಡೇ ಬಂತು. ರವಿ ಸರ್ ಯಾವಾಗಲೂ ಹೇಳ್ತಾರೆ ನನಗೆ, ಒಂದು ಸಿನಿಮಾ ಮಾಡಬೇಕಾದ್ರೆ ನೇಚರೇ ನಮಗೆ ಕ್ಲೂ ಕೊಡುತ್ತೆ ಕೆಲವೊಂದೊಂದು, ಹಂಗಾಗೋದು ಹಿಂಗಾಗೋದು. ಸೊ ಈ ಸಿನಿಮಾಗೆ ನೀವು ಡೇ 1 ನೋಡ್ಕೊಂಬನ್ನಿ, ಆ ಬದಲಾವಣೆ ಪ್ರಾಸೆಸ್ ನಿಲ್ಲೇ ಇಲ್ಲ. ಸೊ ಸುದೀಪ್ ಸರ್ದು ಎಲ್ಲ ಆಯಿತು. ಇವರು ಯಾರು ಇದನ್ನು ಘಂಟಾಘೋಷವಾಗಿ ಹೇಳ್ತೀನಿ, ಯಾವ ಶ್ರೀಯುತರು ಬಂದು ಸುದೀಪ್ ಸರ್ ಹತ್ರ ಮಾತಾಡಿಲ್ಲ. ಅದು ನಾನು ಒಬ್ಬನೇ ಹೋಗಿದ್ದು, ನಾನು ಒಬ್ಬನೇ ಕೇಳಿದ್ದು. ಯಾಕೆಂದರೆ ನಾನು ಅಂತ ಅಹಂಕಾರದಿಂದ ಹೇಳ್ತಿಲ್ಲ, ಸ್ವಾಭಿಮಾನದಿಂದ ಹೇಳ್ತಿದ್ದೀನಿ. ಅಹಂಕಾರ ಬೇರೆ, ಸ್ವಾಭಿಮಾನ ಬೇರೆ. ಆಮೇಲೆ ಇದಕ್ಕೆ ಮುಂಚೆ ಶ್ರೀಯುತರದು ಸುದೀಪ್ ಸರ್ದು ಬೇರೆ ಯಾವುದೋ ಪ್ರೇಮ ಅವ್ರ ಸಿನಿಮಾದಲ್ಲಿ ಮಾಡೋಕ್ಕೆ ಹೋಗಿ ಕೆಲವು ಅಲ್ಲಿ ಅವ್ರವ್ರ ಮಧ್ಯದಲ್ಲ ಏನೋ ಗೊಂದಲಗಳಿತ್ತು. ಸೊ ಇವ್ರಿಗೆ ಅಲ್ಲಿ ಬರಲೂ ಇಲ್ಲ, ಅಷ್ಟು ಏನಕ್ಕೆ ಬರಲಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಸುದೀಪ್ ಸರ್ ಒಪ್ಕೊಂಡ್ರು. ಇವಾಗ ನಾನು ನೆನೆಸ್ಕೋಬೇಕಾಗಿರೋ ವ್ಯಕ್ತಿ ದಿನೇಶ್ ಗಾಂಧಿ ಅವರು. ಇವಾಗಿಲ್ಲ, ನಿರ್ದೇಶಕರು, ನಿರ್ಮಾಪಕರು, ವೀರಮದಕರಿ ಚಿತ್ರದ ನಿರ್ಮಾಪಕರು. ಒಂದು 4-5 ಮೀಟಿಂಗ್ ಆಯಿತು. ಬಟ್ ಫೈನಲ್ ಮೀಟಿಂಗ್ ಆಗಿದ್ದು ಮೈಸೂರು ಲ್ಯಾಂಪ್ಸಲ್ಲಿ ಇದ್ರದ್ದು ವೀರಮದಕರಿ ಶೂಟಿಂಗ್ ನಡೀತಿತ್ತು. ಅಲ್ಲಿ ಮೀಟ್ ಮಾಡಿ ಓಕೆ ಡನ್ ಅಂತೆಲ್ಲ ಕನ್ಫರ್ಮೇಷನ್ ಆಯಿತು. ಅಲ್ಲೇ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡೋದಂಥ ಶ್ರೀಯುತ ಟೆನಿಸ್ ಕೃಷ್ಣ ಅವರು ಕೂಡ ಇದ್ದರು. ಅವಾಗಲೂ ಕೂಡ ಪಿಕ್ಚರ್ ಸ್ಟಾರ್ಟ್ ಮಾಡೋದಂತೆ ಒಳ್ಳೇದಾಗಲಿ ಅಂತ ಅಲ್ಲೂ ಹೇಳ್ಬಿಟ್ಟು ಸ್ವಾಮಿ ಮತ್ತೆ ತೊಗೊಂಬಂದು ಅದನ್ನು 15 ವರ್ಷ ಆದಮೇಲೆ ಯೂಟ್ಯೂಬಲ್ಲಿ ಕೂತ್ಕೊಂಡು ಗುಮ್ಮುದ್ರಿ ನನಗೆ. ಅದಕ್ಕೆ ಯಾರ್ಯಾರೋ ಬುದ್ಧಿವಂತರು ಮತ್ತೆ ಕಮೆಂಟ್ಗಳು ಹಾಕ್ತಾರೆ, ಏನಾಯಿತು ಟೆಲ್ ಅಬೌಟ್ ಟೆನಿಸ್ ಕೃಷ್ಣ ಅಂತ. ಟೆನಿಸ್ ಕೃಷ್ಣಲ್ಲಿ 2-3 ಸಂಚಿಕೆಯಲ್ಲಿ ಹೇಳಿದ್ದೀನಿ, ಮತ್ತೆ ಅದನ್ನು ಹೇಳೋದಕ್ಕೆ ಇಷ್ಟ ಇಲ್ಲ. ಸುದೀಪ್ ಸರ್ ಯಾಕೆ ಈ ಸಿನಿಮಾದಲ್ಲಿ ಮಾಡೋದಕ್ಕಾಗಲಿಲ್ಲ, ಸುದೀಪ್ ಸರ್ ಆಗಲ್ಲ ಅನ್ನೋ ಹಂತಕ್ಕೆ ಬಂದಾಗ ನಮಗೆ ಬಂದಂಥ ದಕ್ಷಿಣ ಭಾರತದ ಇನ್ನೊಬ್ಬ ಸೂಪರ್ ಸ್ಟಾರ್ ನಾಯಕ ನಟ ಯಾರು, ಅವ್ರಿಗೂ ಹೋಗಿ ಕತೆ ಹೇಳ್ಬಿಟ್ಟು ಬಂದೆ ಚೆನ್ನೈನಲ್ಲಿ. ಅಲ್ಲಿ ಏನಾಯಿತು ಇವೆಲ್ಲವೂ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇದ್ದಂಗೆ ನೇರವಾಗಿ ಹೃದಯದಿಂದ ಹೇಳ್ತಾ ಹೋಗ್ತೀನಿ. ಸೊ ಈ ಸಂಚಿಕೆ ನಿಮಗೆ ಖುಷಿ ಕೊಡುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇದು ನಿರ್ದೇಶಕ ಅನ್ನೋ ನಿರ್ದೋಷಕ. ನಾನು ನಿಮ್ಮ ರಘುರಾಮ್. ಸತ್ಯಮೇವ ಜಯತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.